ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ನಮ್ಮ ರಾಜ್ಯ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಅಂಗನವಾಡಿಗಳಲ್ಲೂ ಕೂಡ ಈ ಒಂದು ಸಮಸ್ಯೆ ಇತ್ತೀಚೆಗೆ ತುಂಬಾ ಕಾಣ್ತಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಅಂಗನವಾಡಿಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಮೊಟ್ಟೆಯ ಹಣ ತಲುಪ್ತಾ ಇಲ್ಲ ಸರ್ಕಾರದಿಂದ ಅಂತ ಸಾಕಷ್ಟು ಜಿಲ್ಲೆಗಳಲ್ಲಿ ಆಗಾಗ ಹೇಳ್ತಾನೆ ಇದ್ದಾರೆ. ಸರ್ಕಾರಕ್ಕೆ ಅಂಗನವಾಡಿ ವರ್ಕರ್ಸ್ಗಳು ಮನವಿ ಮಾಡ್ಕೊತಾನೆ ಇದ್ದಾರೆ. ಕೆಲವೊಂದು ಮಾಧ್ಯಮಗಳ ಮೂಲಕ ಕೂಡ ಅವರು ತಿಳಿಸಿದ್ದಾರೆ, ಸರ್ಕಾರದಿಂದ ನಮಗೆ ತಿಂಗಳ ಸರಿಯಾದಂತಹ ರೀತಿಯಲ್ಲಿ ಮೊಟ್ಟೆಯ ಹಣ ನಮಗೆ ಸರ್ಕಾರದಿಂದ ಬರ್ತಾ ಇಲ್ಲ. ಹಾಗೆ ಸಾಕಷ್ಟು ಕಡೆಯೆಲ್ಲ ಅಂಗನವಾಡಿಗಳು ಬಾಡಿಗೆಯ ಕಟ್ಟಡದಲ್ಲೂ ಕೂಡ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದಾರೆ. ಆ ಅಂಗನವಾಡಿಗಳ ರೆಂಟ್ ಸಹ ಸರ್ಕಾರದಿಂದ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಆಗಾಗ ಕೇಳಿ ಬರುತ್ತೆ. ಹಾಗೆ ಅಂಗನವಾಡಿ ನೌಕರರು ಕೂಡ ಕೆಲವು ಮಾಧ್ಯಮಗಳ ಮೂಲಕ ಎಲ್ಲ ಹಂಚ್ಕೋತಾ ಇದ್ದಾರೆ. ಅದೇ ರೀತಿಯಾದಂತಹ ಈಗ ಧಾರವಾಡದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬಹುದು. ಏನಂದರೆ ಬರೋಬ್ಬರಿ 3 ತಿಂಗಳಿಂದ ಮೊಟ್ಟೆಯ ಹಣ ಅವರಿಗೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬಹುದು. ಅಂಗನವಾಡಿ ನೌಕರರಿಗೆ ಸರ್ಕಾರ ಕೊಡ್ತಾಕಿರುವಂತಹ ಅಲ್ಪ ಪ್ರಮಾಣದ ಗೌರವಧನದಲ್ಲಿಯೇ ಅವರು ಇಲ್ಲಿವರೆಗೂ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಬಂದಿದ್ದಾರೆ. ಅವರ ಸ್ವಂತ ದುಡ್ಡಲ್ಲಿ ಅವರಿಗೆ ಸಿಕ್ಕಿರುವಂತಹ ಗೌರವಧನ ಏನು ಅಲ್ಪ ಪ್ರಮಾಣದಲ್ಲಿ ಸರ್ಕಾರ ನೀಡುತ್ತಲ್ವಾ ಅಂಗನವಾಡಿ ನೌಕರರಿಗೆ, ಆ ಒಂದು ಹಣದಲ್ಲಿಯೇ ಅವರು 3 ತಿಂಗಳಿಂದ ಮೊಟ್ಟೆಯನ್ನ ಖರೀದಿ ಮಾಡಿ ಮಕ್ಕಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ. ಸೊ ಸರ್ಕಾರದಿಂದ 3 ತಿಂಗಳಿಂದ ಕೂಡ ಮೊಟ್ಟೆಯ ಹಣ ಬಂದಿಲ್ಲ. ಸರ್ಕಾರಕ್ಕೆ ಮೇಲಧಿಕಾರಿಗಳು ಯಾರು ಇರ್ತಾರಲ್ವಾ ಅವರಿಗೆ ಸಾಕಷ್ಟು ಮನವಿನ ಮಾಡ್ಕೊಂಡಿದ್ದಾರೆ, ಆದ್ರೂ ಕೂಡ ಮೊಟ್ಟೆಯ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಈಗಿರೋ ಮಕ್ಕಳಲ್ಲಿ ಇನ್ನೂ ಹೆಚ್ಚಾದಂತಹ ಸಂಖ್ಯೆಯಲ್ಲಿ ಮಕ್ಕಳು ಅಂಗನವಾಡಿಗೆ ಜಾಯಿನ್ ಆದಾಗ ಅಂಗನವಾಡಿಗೆ ಮಕ್ಕಳು ಬರ್ತಾ ಇದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈಗಾಗಲೇ 3 ತಿಂಗಳಿಂದ ಸರ್ಕಾರ ಮೊಟ್ಟೆಯ ಹಣ ಕೊಟ್ಟಿಲ್ಲ. ಇನ್ನು ಮಕ್ಕಳ ಸಂಖ್ಯೆ ಹೆಚ್ಚಾದ್ರೆ ನಮ್ಮ ಅಂಗನವಾಡಿ ನೌಕರ್ಸ್ಗಳು ಏನು ಕಾರ್ಯಕರ್ತರು ಇರ್ತಾರಲ್ವಾ ಅವರಿಗೆ ತುಂಬಾ ಹೊರೆ ಆಗ್ತಾ ಇದೆ, ಹಾಗೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಮೊಟ್ಟೆಯ ಹಣ ಕೊಡ್ಲಿ ಅನ್ನೋ ರೀತಿಯಲ್ಲಿ ಈ ಒಂದು ಧಾರವಾಡದ ಅಂಗನವಾಡಿ ನೌಕರರು ಹಂಚಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಡಿಟೇಲ್ ಆದಂತಹ ಮಾಹಿತಿನೂ ಇದೆ. ಹಾಗೆ ಧಾರವಾಡದಲ್ಲಿ ಒಂದೇ ಕಡೆ ಸಮಸ್ಯೆ ಇದೆಯಾ ಅಥವಾ ನಮ್ಮ ರಾಜ್ಯದಲ್ಲಿ ಇನ್ನು ಬೇರೆ ಬೇರೆ ಕಡೆ ಕೂಡ ಈ ಮೊಟ್ಟೆಯ ಹಣದ ಬಗ್ಗೆ ಸಮಸ್ಯೆ ಇದೆಯಾ, ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲು ಇನ್ನು ಯಾರೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೇ ನಮ್ಮ ವಿಡಿಯೋಸ್ ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿರುವಂತಹ ನೌಕರು ಹೇಳಿರುವಂತಹ ಹೇಳಿಕೆಗಳಷ್ಟೇ ಅಲ್ಲ ಫ್ರೆಂಡ್ಸ್, ಅಲ್ಲಿರುವಂತಹ ಕೆಲ ವ್ಯಕ್ತಿಗಳು ಕೂಡ ಕೆಲವೊಂದು ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಂತೆಲ್ಲ ಕೊಟ್ಬಿಟ್ರು ಸರ್ಕಾರ ಕಾಂಗ್ರೆಸ್ ಪಕ್ಷ. ಆದರೆ ಈಗ ಅಂಗನವಾಡಿಗೆ ಸೇರ್ತಾಕಿರುವಂತಹ ಮೊಟ್ಟೆಯ ಹಣ ಆಗಿರ್ಬೋದು, ಕೆಲವೊಂದು ಅಂಗನವಾಡಿಗಳು ಬಾಡಿಗೆಯ ಕಟ್ಟಡದಲ್ಲೂ ಕೂಡ ನಡೀತಾ ಇದಾವೆ. ರೆಂಟ್ ಅಮೌಂಟ್ ಆಗಿರ್ಬೋದು, ಅಂಗನವಾಡಿ ವರ್ಕರ್ಸ್ ಗಳು ಸಾಕಷ್ಟು ಬಾರಿ ಅವರ ಗೌರವಧನ ಏರಿಕೆ ಮಾಡಬೇಕು ಸರ್ಕಾರ ಅಂತ ಸಾಕಷ್ಟು ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ. ಆದ್ರೂ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಚಿಂತೆ ನಡೆಸ್ತಾ ಇಲ್ಲ ಸರ್ಕಾರ. ಹೀಗೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಕೂಡ ವಿಡಿಯೋ ಎಂಡ್ ಅಲ್ಲಿ ಆ ಒಂದು ವ್ಯಕ್ತಿಗಳು ಹೇಳಿರುವಂತಹ ಮಾಹಿತಿ ಕೂಡ ಸಿಗುತ್ತೆ ತಮ್ಮೆಲ್ಲರಿಗೂ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಧಾರವಾಡದಲ್ಲಿ ಒಂದೇ ಕಡೆ ಇದೆಯಾ ಮೊಟ್ಟೆಯ ಸಮಸ್ಯೆ, ಸರ್ಕಾರ ಏನು ಮೊಟ್ಟೆಯ ಹಣ ಕೊಡ್ಬೇಕು ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಪೌಷ್ಟಿಕತೆಗೋಸ್ಕರ ಮಕ್ಕಳಿಗೆ ಏನು ಮೊಟ್ಟೆನ ಕೊಡ್ತಾರಲ್ವಾ ಸರ್ಕಾರ, ಅದು ಧಾರವಾಡದಲ್ಲಿ ಒಂದೇ ಕಡೆ ಇದೆಯಾ ಸಮಸ್ಯೆ? ಈ ವಿಡಿಯೋ ನೋಡ್ತಾ ಇರುವಂತಹ ಯಾರಾದ್ರೂ ಅಂಗನವಾಡಿ ನೌಕರರಿದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ಸರಿಯಾದಂತಹ ರೀತಿಯಲ್ಲಿ ಕರೆಕ್ಟ್ ಆಗಿ ಮಂತ್ಲಿ ಮೊಟ್ಟೆಯ ಹಣ ಬಿಡುಗಡೆ ಆಗ್ತಾ ಇದೆಯಾ ಸರ್ಕಾರದಿಂದ, ಅಥವಾ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಈ ತರ ತೊಂದರೆ ಇದೆ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ನೋರು ಕೂಡ ಈ ಒಂದು ಕೆಳಗೆ ಇರುವ ಕಮೆಂಟ್ ಬಾಕ್ಸ್ ನಿಮ್ಗೋಸ್ಕರನೇ ಇದೆ ಫ್ರೆಂಡ್ಸ್. ಸೊ ಹೀಗಾಗಿ ದಯವಿಟ್ಟು ಬೇರೆ ಕಡೆನೂ ಕೂಡ ಈ ತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮ್ಮನ್ನ ತಿಳಿಸಿ. ಅತಿ ಹೆಚ್ಚಾದಂತಹ ರೀತಿಯಲ್ಲಿ ಕಮೆಂಟ್ಸ್ ಬಂದ್ರೆ ಅದು ಸರ್ಕಾರಕ್ಕೂ ತಲುಪುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಧಾರವಾಡದ ವಿಷಯ ಮಾತಾಡೋದಾಗಿದ್ರೆ ಅಲ್ಲೂ ಕೂಡ ಸಾಕಷ್ಟು ಬಾರಿ ಮೇಲಧಿಕಾರಿ DDA ಅವರು ಇರ್ತಾರಲ್ವಾ, ಸೊ ಅವರಿಗೆ ಪತ್ರ ಬರೆಯೋದಾಗ್ಲಿ ಮನವಿ ಮಾಡ್ಕೊಳ್ಳೋದಾಗ್ಲಿ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ 3 months ಇಂದ ಮೊಟ್ಟೆಯ ಹಣ ಬಂದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ಎಲ್ಲ ಕಡೆ ಇದೊಂದೇ ಸುದ್ದಿ ಆಗ್ತಾ ಇದೆ ಸದ್ಯಕ್ಕೆ. ಅಲ್ಲಿರುವಂತಹ ಕೆಲವರು ಕೂಡ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕೇಳಿ. ಹಾಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಹತ್ರ ಏನು ಸಮಸ್ಯೆ ಇಲ್ಲ, ಕರೆಕ್ಟ್ ಆದಂತಹ ರೀತಿಯಲ್ಲಿ ಪ್ರತಿ ತಿಂಗಳು ಮೊಟ್ಟೆಯ ಹಣ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂದ್ರೂ ಕಮೆಂಟ್ ಮಾಡಿ, ಏನು ತೊಂದರೆ ಇಲ್ಲ ಅಂತ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್. ಅವರಲ್ಲಿ ದುಡ್ಡಿಲ್ಲ ಸುಮ್ಮ ಹೇಳ್ತಾರ, ಅವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇವನ್ನೆಲ್ಲ ಮಾಡಾಕತ್ತಾರ. ಮಾಡೋದಿದ್ರೆ ಅದನ್ನು ಸರಿಯಾಗಿ ಮಾಡಲಿ, ನಾವು ಕೊಡಕ್ಕೆ ಬೇಡ ಅನ್ನೋದಿಲ್ಲ. ಯಾವುದೇ ಕೊಟ್ಟರು ಸರಿಯಾಗಿ ಕೊಡ್ರಿ, ಇಲ್ಲ ಅಂದ್ರೆ ಈ ರೀತಿ ಬೋಗಸ್ ಹೇಳಿಕೆಗಳನ್ನು ಕೊಟ್ಟು ಸರ್ಕಾರದಿಂದ ತಪ್ಪು ಮಾಹಿತಿ ಹೋಗಿ ಕೊಟ್ಟವರು ಕೂಡ ಅವ್ರ ಹಿಂದೆ ಅಡ್ಡಾಡುವಂಥ ಕೆಲಸ ಆಗಬಾರ್ದು. ಯಾವುದೇ ಹಣ ಕೊಡೋದಿದ್ರು ಕೂಡಲೇ ಕೊಡಲಿ. ಅಂಗನವಾಡಿ ಕಾರ್ಯಕರ್ತರು ಕಡಿಮೆ ಕೊಡಾಕತ್ತಾರ. ಅಂಗನವಾಡಿ ಕಾರ್ಯಕರ್ತರಿಗೆ ಆಗಿದೆ ರೀ. ಇತ್ತೀಚಿನ ದಿನದೊಳಗೆ ನೋಡ್ರಿ ಇಷ್ಟೆಲ್ಲ ರಸ್ತೆಗಳು ಹಾಳಾಗ್ಯಾವ, ಬಸ್ಗಳು ಹೋಗ್ತಾ ಇಲ್ಲ, ಶಾಲೆಗಳಿಗೆ ಮಕ್ಕಳು ಬರೋಕ್ಕೆ ತೊಂದರೆ ಆಗಿದೆ. ಇಲ್ಲಿ ಹಾಸ್ಟೆಲ್ ಸಿಗ್ತಾ ಇಲ್ಲ. ಮೊರಾರ್ಜಿ ಸ್ಕೂಲ್ ಮತ್ತು ಹಾಸ್ಟೆಲ್ ಕೊಟ್ಟು ಅವನಾರ ಸವಲತ್ತು ಕೊಡಬೇಕು, ಇಲ್ಲ ಬಸ್ಸರ ವ್ಯವಸ್ಥೆ ಮಾಡಬೇಕು. ಮೊಟ್ಟೆ ಬಿಲ್ ಇಮಿಡಿಯೇಟ್ ಬಿಡುಗಡೆ ಮಾಡಬೇಕು. ಈ ರೀತಿಯಾದಂಥ ಸರ್ಕಾರ ಇದು ಬರೀ
ಗ್ಯಾರಂಟಿಗೆ ಸಂಬಂಧ ದುಡ್ಡು ಖರ್ಚು ಮಾಡ್ತದೆ ಹೊರತು ಕಾರ್ಯಕರ್ತರಿಗೆ ಬಾಲವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡಲಿಕ್ಕೆ ಬಿಲ್ ಕೊಡ್ತಾ ಇಲ್ಲ ಅವರು. 3 ತಿಂಗಳಿಂದ ಬಾಲವಾಡಿ ಮಕ್ಕಳಿಗೆ ಕಾರ್ಯಕರ್ತರು ಹೇಳ್ತಿದ್ದಾರೆ ಬಿಲ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಆದಷ್ಟು ಬೇಗ ಸರ್ಕಾರ ಗಮನ ಕೊಟ್ಟು ಬಿಲ್ ಕ್ಲಿಯರ್ ಮಾಡಬೇಕಂತ ನಾನು ಇವರಿಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ಬಿಲ್ ಬಾಕಿ ಉಳಿಸ್ಕೊಂಡು ಕಾರ್ಯಕರ್ತರು ಏನು ಮಾಡಬೇಕು ಸರ್? ಈಗ ಕಾರ್ಯಕರ್ತರು ನೋಡ್ರಿ, ಅವರು ಈಗ 3 ತಿಂಗಳಿಂದ ತಮ್ಮ ಸ್ವಂತ ಕೈಯಿಂದ ಖರ್ಚು ಕೊಡ್ತಾ ಇದ್ದಾರೆ. ಇನ್ನೊಂದು 3 ತಿಂಗಳು ಹೋತಂತಂದ್ರೆ ಅವ್ರು ರಸ್ತೆ ಬೀದಿಗೆ ಬಂದು ಸತ್ಯಾಗ್ರಹ ಮಾಡೋ ಪರಿಸ್ಥಿತಿ ಬರ್ತದೆ. ಅದು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಪರಿಹಾರ ಕೊಡಬೇಕಂತ